ನಿಮ್ಮ ಹೆಜ್ಜೆಗಳನ್ನು ಹೇಗೆ ಬದಲಾಯಿಸ್ಕೊಂಡ್ರಿ? ಯಾಕೆಂದರೆ ರೇಡಿಯೋ ಸ್ಟೇಷನಲ್ಲಿ ನಮ್ಗೆ ಹಾಡುಗಳು ಪ್ಲೇ ಮಾಡಿ ಅಂತ ತುಂಬ ಪ್ರೊಡ್ಯೂಸರ್ಸ್ಗಳು, ಡೈರೆಕ್ಟರ್ಸ್ಗಳೆಲ್ಲ ಫೋನ್ ಮಾಡೋದ ದಿನದಿಂದ ನಾನು ನೋಡಿದ್ದೀನಿ 2006ಇಂದ. ಇಲ್ಲಿ ಅದೇ ಕ್ರಿಟಿಕ್ ಅಂತ ಬಂದಾಗ ಏನಾದರೂ ಒಂಚೂರು ಈ ಕಡೆ ಮಾತಾಡಿದ್ರು ಫಸ್ಟು ಒಂದಷ್ಟು ಕಡೆಯಿಂದ ಕಾಲ್ಸ್ಗಳು ಬರುತ್ತೆ. ಅದೇ ನಮ್ಮ ಬಗ್ಗೆ ಮಾತಾಡ್ಬಿಡ್ರಿ, ನೀವೇನು ₹1 ಹಾಕಿದ್ದೀರಾ, ಮತ್ತು ನೀವು ಕ್ರಿಟಿಕ್ ಮಾಡೋಕ್ಕೆ ಒಂದಾರು ಸಿನಿಮಾ ತೆಗ್ದಿದ್ದೀರಾ ನೀವು, ಈ ಥರದ್ದೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಸೊ ಈ ಥರ ಇರೋವಂಥ ಒಂದು ಇಂಡಸ್ಟ್ರಿನಲ್ಲಿ ನೀವು ಮೆಟ್ಲುಗಳನ್ನು ಕಟ್ಕೋಬೇಕಲ್ಲ. ಸೊ ಅಲ್ಲಿ ಹೌ ಡಿಡ್ ಯು ಫಿಗರ್ ಲೈಕ್ ನಿಮ್ಮ ಫಸ್ಟ್ ಇಂಟ್ರಾಕ್ಷನ್ಸ್ ವಿತ್ ಪಾಪ್ಯುಲರ್ ಪರ್ಸನಾಲಿಟೀಸ್ ಅವೆಲ್ಲ ಹೇಗಿತ್ತು? ಸೊ ದೆರ್ ಆರ್ 2 questions ದೇರ್. ಒಂದು, ಅದೇ ನಾನು ಮತ್ತೆ ಇದನ್ನೇ ಹೇಳ್ತೀನಿ, ಇದನ್ನು ಹಿಪೋಕ್ರಸಿ ಅಂತ ಅನ್ಕೋಬೋದು ಜನ, ಬಟ್ ದೇ ಆರ್ ರೈಟ್. ನೀನು ₹1 ಹಾಕಿದ್ಯಾ ಈ ಚಿತ್ರಕ್ಕೆ, ನೀನು ಡೈರೆಕ್ಷನ್ ಮಾಡಿದ್ಯಾ, ಅಥವಾ ಕ್ರಿಟಿಕ್ ಆಗಕ್ಕೆ ನಿಂಗೇನು ಯೋಗ್ಯತೆ ಇದೆ, ಆಲ್ ಆಫ್ ದಿಸ್ ರೈಟ್. ದಟ್ ಲಾಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನಬಲ್. ಯೋಗ್ಯತೆ ಯಾರಿಗೂ ಏನಕ್ಕಿರುತ್ತೆ ಅಂತ ಎಲ್ಲ ಆಡಿಯನ್ಸ್ಗೂ ನೋಡಿದ್ದವ್ರಿಗೆಲ್ಲ ತಿಂದ ಮೇಲೆ ಒಂದು ನನಗೇನು ಅನ್ನಿಸ್ತು, ನನ್ನ ನಾಲ್ಗೆ ರುಚಿ ನಾನು ಹೇಳೋದು ಅಭಿಪ್ರಾಯ. ಸಿ ಅದು ಕೂಡ ತುಂಬ ಜನ ಹೇಳ್ತಾರಲ್ವಾ, ವಿಚ್ ಇಸ್ ಒಂದು ಈ ಒಂದು ಪ್ರಶ್ನೆ ಬಂದಾಗ, ನಾನೊಂದು ಹೋಟ್ಲಿಗೆ ಹೋದರೆ ದೋಸೆ ತಿಂದರೆ ಚಟ್ನಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಬಲ್ಲೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀನೇ ಬಂದು ದೋಸೆ ಮಾಡಿ ನೀನೇ ಬಂದು ಚಟ್ನಿ ಮಾಡೋದ್ರೆ ಏನು ಸರಿ ಅಂತ. ವೆಲ್ ಅದೂ ಇದೆ, ಬಟ್ ಅದಕ್ಕೆ ಕೌಂಟರಾಗಿ ಇಮಿಡಿಯೇಟಾಗಿ ಏನಿದೆ ಅಂದರೆ ಬೇರೆಯವ್ರು ಹೇಳಿದ್ದು, ಬಿಕಾಸ್ ಐ ಡೋಂಟ್ ಬೈ ಇನ್ ಟು ದ್ಯಾಟ್. ಬಿಕಾಸ್ ಇಲ್ಲಿ ಈಗ ದೋಸೆಯನ್ನು ಮಾಡೋದು ಕೂಡ ಕಲೆ, ಆರ್ಟ್ ಅಂತ ನೋಡಬಹುದು. ಬಟ್ ಇಲ್ಲಿ ಐ ಥಿಂಕ್ ಒಬ್ಬ ದೋಸೆ ಮಾಸ್ಟರ್ ದೋಸೆಯನ್ನು ಹಾಕಬೇಕಾದ್ರೆ ಹಿ ಈಸ್ ನಾಟ್ looking at creating the best dosa every single time he's battering out a dosa alva, perhaps not, but in film alli that's not the case. It is there is just a metaphor, but yeah, this is a big alli thing here. Because andre adan yak ಹೇಳ್ತಾ ಇದೀನಿ ಅಂದ್ರೆ I am on the side of the filmmakers always, because like I said, films ಇಲ್ಲ ಅಂದ್ರೆ film review ಏನಿಂದ ಬಂತು ಅಂತ. I cannot say films ಇಲ್ಲ ಅಂದ್ರೆ ನಾನು ಮತ್ತೊಂದು ರಿವ್ಯೂ ಮಾಡ್ತೀನಿ ಅಂತ. ಮಾಡಬಹುದು ಕಲೆಗೆ ಸೀಮಿತವಾಗಿ, ಬಟ್ ಫಿಲಮ್ನ ಒಂದು ಔದಾರ್ಯತೆ ಏನು ಅಂದರೆ ಇಟ್ ಇಸ್ ಆಕ್ಸೆಸಿಬಲ್ ಟು ಎವ್ರಿ ಒನ್. ಸೊ ಆ ಒಂದು ರೆಸ್ಪೆಕ್ಟನ್ನು ಕೊಡಬೇಕು ಅಂತ. ಎನಿವೆ, ಸೊ ಫಿಲಮ್ಸಿಗೆ ಫಿಲಮ್ಸ್ನ ವಿಚಾರದಲ್ಲಿ ಬಂದಾಗ ದೆರ್ ಇಸ್ ಅ ಪರ್ಸ್ಯೂಟ್ ಫಾರ್ ಎಕ್ಸಲೆನ್ಸ್. ಅಲ್ಲೊಂದು ಎಮೋಷ್ನಲ್ ಆ್ಯಂಗಲ್ ಇದೆ, ಆ್ಯಂಡ್ ಆಬ್ವಿಯಸ್ಲಿ ಅಷ್ಟು ಹಣ, ಅಷ್ಟು ಜನರ ಎಫರ್ಟ್, ಅಷ್ಟು ಕಾಲಾವಧಿ ಎಲ್ಲ ಇದೆ. ಸೊ ಹಾಗಾಗಿ ಯಾರೆಲ್ಲ ಈ ದೋಸೆ ಚಟ್ನಿ ಇದನ್ನು ಕೊಡ್ತಾರೆ, ವಿಚ್ ಇಸ್ ಕರೆಕ್ಟ್, ಅದೊಂದು ಸುಮ್ಮನೆ ಒಂದು ಕೊಲಕ್ಯುಲಾಗಿ ಮಾತಾಡೋಕ್ಕೆ, ಕ್ಯಾಶುವಲಾಗಿ ಮಾತಾಡೋಕ್ಕೆ ಸರಿನೇ, ಬಟ್ ಇಟ್ಸ್ ನಾಟ್ ಆಲ್ಸೋ ಅ ವೆರಿ ವ್ಯಾಲಿಡ್ ಕೌಂಟರ್ ಅಂತ ಒಂದು. ಸೊ ಅದನ್ನು ಹೇಳಿದ್ದಾರೆ ಆ್ಯಂಡ್ ಆಲ್ ಆಫ್ ದ್ಯಾಟ್, ಆ್ಯಂಡ್ ನಾವು ತಿದ್ಕೋಬೇಕು. ಲೈಕ್ ಐ ಸೆಡ್, ಇದನ್ನು ನನಗೆ ಯಾರೂ ಹೇಳಲಿಲ್ಲ, ನಿನ್ನ ಸರ್ಕ್ಯಾಸಮ್ ಇಸ್ ಅಫೆಂಡಿಂಗ್ ಅಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಅಂತ. ಬಟ್ ಐ ಫಿಗರ್ಡ್ ಔಟ್, ನಾನು ಹೇಳೋದನ್ನೇ ಲೈಕ್ ಐ ಸೆಡ್ ರೈಟ್, ಸಾರ್ಕ್ಯಾಸ್ಟಿಕ್ ಆಗಿ ಮಾತಾಡೋಕೆ ನಾನು ಯಾರೂ ಅಲ್ಲ. ಸೊ ಐ ಸಾರ್ಟ್ ಆಫ್ tweaked my ways around it. And the second thing was about celebrity and yaar interactions alva. ಅದರಲ್ಲೂ ನನಗೊಂದು ಸ್ಲೈಟ್ಲಿ ಡೀಪರ್ ಥಾಟ್ ಇದೆ, ವಿಚ್ ಇಸ್ ಇಟ್ಸ್ ಆಲ್ ಅ ಪ್ರಿವಿಲೇಜ್. ನನಗೆ ಲೈಫೇ ಇಸ್ ಅ ಪ್ರಿವಿಲೇಜ್, ಆಯಿತಾ? ಈಗ ಶಿವರಾಜ್ ಕುಮಾರ್ ಅವರಾಗಲಿ, ರವಿಚಂದ್ರನ್ ಅವರಾಗಲಿ, ನಮ್ಮ ಮನೆಯಲ್ಲಿ ನನಗೆ ಹೇಳಿರೋದು, ನಾನು ಈ ಅಂಜದ ಗಂಡು, ಯುವ ಪುರುಷ ಹಾಡುಗಳನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ರೋಡಲ್ಲಿ ಹಾಡ್ಕೊಂಡು ಬರ್ತಾಯಿದ್ದೆ ಅಂತ. ನೋ ಫಾರ್ ಮೀ ಟು ಮೀಟ್ ದ್ಯಾಟ್ ಪರ್ಸನ್, ರವಿಚಂದ್ರನ್, ಇಸ್ ಅ ಪ್ರಿವಿಲೇಜ್. ಫಾರ್ ಮೀ ಟು ಮೀಟ್ ಶಿವಣ್ಣ ಇಸ್ ಅ ಪ್ರಿವಿಲೇಜ್. ಹೌದು. ಬಿಕಾಸ್ ನನ್ನ, ಅಗೇನ್ ಐ ಡೋಂಟ್ ವಾಂಟ್ ಟು ಸೌಂಡ್ ಆರಗೆಂಟ್ ಆರ್ ನನಗೆಲ್ಲ ಗೊತ್ತಿದೆ ಅಂತಲ್ಲ, ಬಟ್ ಸದ್ಯಕ್ಕೆ ನಾನೇನು ಅನ್ಕೊಳ್ತೀನಿ, ಬದುಕನ್ನು ತುಂಬ ಕೃತಜ್ಞತೆಯಿಂದ ನೋಡಬೇಕು ಅಂತ. ಸೊ ಎಲ್ಲಿ ರವಿಚಂದ್ರನನ್ನು, ಎಲ್ಲಿ ನಾನು ಚಿಕ್ಕ ಹುಡುಗ ಅಂಜದ ಗಂಡು ಯುಗ ಪುರುಷ ಹಾಡುಗಳಾಡ್ತಿದ್ದವನು, ಇವತ್ತು ಅವ್ರ ಜೊತೆ ಒಂದು ಮಾತಾಡೋ ಅವಕಾಶ ಸಿಗತ್ತೆ ಅಂದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್ ಫಾರ್ ಮೀ. ಸೊ ಹಾಗಾಗಿ ನಾನು ಪ್ರತಿಯೊಂದು ಕಾನ್ವರ್ಸೇಷನ್ನು ಪ್ರಿವಿಲೇಜ್ ಆಗೇ ನೋಡೋದು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅವರೆಲ್ಲ ದೇ ಆರ್ ಕ್ಯಾರಿಯರ್ಸ್ ಆಫ್ ಸಿನಿಮಾ ಅಲ್ವಾ. ಸಿನಿಮಾ ಎಷ್ಟು ಜನರ the foundational pillars to some extent. True. ಇಲ್ಲ ಅಂದರೆ ಇನ್ಫ್ಯಾಕ್ಟ್ ರವಿಚಂದ್ರನ್ ಅವರೆಲ್ಲ ನನ್ನ ಪ್ರಕಾರ, ರವಿಚಂದ್ರನ್ ಅವರು, ಹಂಸಲೇಖ ಅವರು ಎಸ್ಪೆಷಲಿ, ಮೇ ಬಿ ಅವ್ರು ಆಗಲೇ ದೊಡ್ಡ ಹೆಸರು ಮಾಡಿದ್ರೇನೋ ಗೊತ್ತಿಲ್ಲ ನನಗೆ, ಬಿಕಾಸ್ ಶಾಂತಿ ಕ್ರಾಂತಿ ಆ್ಯಂಡ್ ಆಲ್ ಆಫ್ ದ್ಯಾಟ್ ವಾಸ್ ದಿ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆ್ಯಂಡ್ ಆಲ್ ಆಫ್ ದಟ್ ಅಲ್ವಾ. ಬಟ್ ಸ್ಟಿಲ್ ನಾನು ಇವತ್ತಿಗೂ ಹೇಳ್ತೀನಿ, ರವಿಚಂದ್ರನ್ ಅವರ ಒಂದು ಸಾಂಗ್ ವಿಜುವಲೈಸೇಷನ್ನ ಇಟ್ ಈಸ್ ಅನ್ಥಿಂಕಬಲ್ ಅಲ್ವಾ. ಸೊ
ಹಂಸಲೇಖ ಇಸ್ ಅನದರ್ ಜೀನಿಯಸ್ ವಿಚ್ ಹೂ ಐ ಥಿಂಕ್ ಕೆಲವೊಮ್ಮೆ ಅನಿಸುತ್ತೆ ಅವರು ಇಲ್ಲ ಕನ್ನಡದಲ್ಲಿದ್ದು ಇಟ್ಸ್ ಆರ್ ಪ್ರೈಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಬಟ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್ ಆ್ಯಂಡ್ ಅಫ್ಕೋರ್ಸ್ ಡೈಲಾಗು ಸ್ಕ್ರೀನ್ ಪ್ಲೇ ಸ್ಟೋರಿ ಎಲ್ಲ ಬರೆದಿದ್ದಾರೆ. ಬಟ್ ಇದೆರಡರಿಂದ ನಮಗೆ ಹಿಸ್ ಮೋರ್ ಫ್ಯಾಮಿಲಿಯರ್ ಅಲ್ವಾ. ಈ ರೀತಿಯ ಒಂದು ಕಾಂಬಿನೇಷನ್, ಈ ರೀತಿಯ ಒಬ್ಬ ಆರ್ಟಿಸ್ಟ್ ಬೇರೆ ಎಲ್ಲೂ ಇಲ್ಲ ಆ್ಯಕ್ಚುಲಿ. ಇಲ್ಲ ವೆಲ್ ಇದ್ದಿರಬಹುದು, ಬಟ್ ಇಷ್ಟು ಪ್ರೊಲಿಫಿಕ್ ಆಗಿ ಡೇ ಆನ್ ಡೇ ದೋಸ್ ಟೈಮ್ಸ್ ಅಂದರೆ ದೇವರ್ ಆಲ್ ಮೆನಿ ಫಸ್ಟ್ ಲೈಕ್ ಈಗ ನಮ್ಮ ರೆಟ್ರೋ ಸವಾರಿ ಆಗಿರೋದ್ರಿಂದ ನನಗೊಂದು ಅಭ್ಯಾಸ. ಈಗ ಇವತ್ತು ರೆಟ್ರೋ ಹಾಡುಗಳು ಪ್ಲೇ ಆಗ್ತಾ ಇದ್ದಾಗ ನಾನು ಯೂಟ್ಯೂಬೆಲ್ಲ ಹಾಡನ್ನು ನೋಡ್ತಾ ಇರ್ತೀನಿ ಕೆಲವು ಸತಿ, ಜಸ್ಟ್ ಟು ಗೆಟ್ ಸಮ್ ಟಾಕಿಂಗ್ ಪಾಯಿಂಟ್ಸ್ ಅಂತ. ಈ ರೆಟ್ರೋ ಹಾಡುಗಳು ಪ್ಲೇ ಆಗಬೇಕಾದ್ರೆ ನಮ್ಮ ರೇಡಿಯೋ ಸ್ಟೇಷನಲ್ಲಿ ನನ್ನ ರೇಡಿಯೋ ಶೋ ರೆಟ್ರೋ ಸವಾರಿ ಅಂತ ಅಲ್ವಾ, ಸೊ ರೆಟ್ರೋ ಹಾಡುಗಳೆಲ್ಲ ಪ್ಲೇ ಆದಾಗ ನಮ್ಗೆ ಬರೀ ಆಡಿಯೋ. ಬಟ್ ಕೆಲವು ಸತಿ ವಿ ಗೋ ಟು ದಟ್ ಯೂಟ್ಯೂಬ್ ಸಾಂಗ್ ಆ್ಯಂಡ್ ಟೇಕ್ ಅ ಲುಕ್ ಅಟ್ ಇಟ್. ಸೊ ರೀಸೆಂಟಾಗಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಅದರಲ್ಲಿ ಚಿಕ್ಕದ್ರಲ್ಲಿ ಹೆಂಗೆ ಆಟ ಆಡಿದ್ದಾರೆ ಅಂದರೆ ಚಿಕ್ಕದೇ ಅಲ್ವಾ, ಅದು ಅಂದರೆ ಟೆಕ್ನಿಕಲಿ ನಾಟ್ ದ ಚಿಕ್ಕ. ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವತ್ತಿನ ಕಾಲಕ್ಕೆಲ್ಲ ಇವತ್ತಿನ ಥರ ಕೊರಿಯೋಗ್ರಾಫರ್ಸ್ ಇರಲಿಲ್ಲ. ದೊಡ್ಡ ಡ್ಯಾಮ್ದು ಯಾವುದೋ ಒಂದು ಗೇಟ್ ಓಪನ್ ಆಗಿದೆ, ಹಿಂದ್ಗಡೆ ನೀರು ಹರಿತಾ ಇದೆ, ಇವ್ರು ಡ್ಯಾಮ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಶಾರ್ಟು, ಈ ಡ್ಯಾಮ್ಗಳ ಮಧ್ಯ ಪಿಲ್ಲರ್ಸ್ಗಳಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಅವರು ಒಂದು ಶಾರ್ಟ್ ಮಾಡ್ತಾ ಇರೋದು. ಈ ಥರ ಫ್ರೇಮಿಂಗ್ ಆಗಿರಲಿ. ಮತ್ತು ಇವತ್ತೆಲ್ಲ ಮಾತಾಡ್ಬೋದು, ನಮ್ಮ ಹತ್ರ ಆ ಕ್ಯಾಮ್ರಾ ಇದೆ, ನಾವು ಫಾರಿನ್ಗೆ ಹೋಗ್ತಾ ಇದ್ದೀವಿ. ಬಟ್ ಅವತ್ತು ರಿಸೋರ್ಸಸ್ ಕಮ್ಮಿ ಇದ್ರೂ ಹೌ ದೇವರ್ ಯೂಸಿಂಗ್ ಅವ್ರ ತಲೆ. ಇವತ್ತಿನೆಲ್ಲ ರಿವರ್ಸು, ಬೂಮರ್ಯಾಂಗು, ಇದನ್ನೆಲ್ಲ ಇನ್ಸ್ಟಾಗ್ರಾಮ್ ಏನು ಫೀಚರ್ ಬಿಟ್ಟಿದೆ, ಅವ್ರು ಅವತ್ತೇ ಟ್ರೈ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟ್. ಆ್ಯಂಡ್ ಒಂದು ಯು ಚೋಸ್ ಅನ್ ಎಕ್ಸಲೆಂಟ್ ಸಾಂಗ್ ಆಸ್ ಅನ್ ಎಕ್ಸಾಂಪಲ್ ಆಲ್ಸೋ ಬಿಕಾಸ್ ಆಫ್ ಇಟ್ಸ್ ಲಿರಿಕಲ್ ಆ್ಯಂಡ್ ಮ್ಯೂಸಿಕಲ್ ವ್ಯಾಲ್ಯೂ ಆಸ್ ವೆಲ್. ಅನ್ಥಿಂಕಬಲ್. ಆ್ಯಂಡ್ ಅಗೇನ್ ಈಗ ನನಗೇನು ಅನ್ಸುತ್ತೆ ಅಂದರೆ ಇನ್ಕ್ಲೂಡಿಂಗ್ ಮೀ, ನಾನು ಹೇಳೋದೆಲ್ಲವೂ ನನ್ನನ್ನು ಒಳಪಡಿಸಿಯೇ ಥಿಂಗ್ಸ್ ಹ್ಯಾವ್ ಬಿಕಮ್ ವೆರಿ ಕನ್ವೀನಿಯೆಂಟ್ ಫಾರ್ ಅಸ್. ಹಾಗಾಗಿ ಆ ಒಂದು ಆಸ್ಪಿರೇಷನ್ ಟು ಥಿಂಕ್ ಔಟ್ಸೈಡ್ ಆಫ್ ದ ಬಾಕ್ಸ್ ಆರ್ ಕಸರಿಂದ ರಸ ಮಾಡೋ ಒಂದು ಯುಕ್ತಿ ಈಗ ನಮಗೆ ಸ್ವಲ್ಪ ಕಡಿಮೆ ಆಗಿದೆಯೇನೋ ಅಂತ. ನೀವು ಹೇಳಿದ ಹಾಗೆ ವಾಟ್ ರವಿಚಂದ್ರನ್ ಹ್ಯಾಸ್ ಡನ್ ವಿತ್ ಹಿಸ್ ಸಾಂಗ್ಸ್, ವೈ ಆರ್ಂಟ್ ವಿ ಸೀಯಿಂಗ್ ಸಚ್ ಸಾಂಗ್ಸ್ ನಾವು? ಈಗ ಮಾಂಟಾಜ್ಗಳೇ ಯಾಕೆ ಹಾಡುಗಳು ಬರ್ತಾ ಇದೆ, ರೈಟ್? ಬಿಕಾಸ್ ಇಟ್ಸ್ ನಾಟ್ ಬಿಕಾಸ್ ಆ ಥರ ಸಾಂಗ್ ಮಾಡಿದ್ರೆ ನೋಡಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ಕನ್ವೀನಿಯೆಂಟ್ ಅಂತ ಫಾರ್ ದಿ ಮೋಸ್ಟ್ ಪಾರ್ಟ್ ಅನ್ಸುತ್ತೆ.